ಎಲ್ಲರಿಗೆ ನಮಸ್ಕಾರ. ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಫಸ್ಟ್ ಆಫ್ ಆಲ್ ನಿಮ್ಮ ಸಮಯ ಕೊಟ್ಟು ಈ ವಿಡಿಯೋ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ನೀವು ನಿಮ್ಮ ಜೀವನದಲ್ಲಿ ಯಾವಾಗಲೂ ಒಂದೇ ಥರ ಇರುತ್ತಾ ಅಂತಂದರೆ ಸಾಧ್ಯ ಆಗುತ್ತಾ? ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ನಿಮ್ಮ ಜೀವನದಾಗ ನೀವು ಅನ್ಕೊಂಡಿದ್ದೆಲ್ಲ ಸಿಗ್ತಾ ಇದೆ. ದುಡ್ಡು ಪ್ರಾಬ್ಲಮ್ ಇಲ್ಲ, ಏನು ಸಮಸ್ಯೆನೇ ಇಲ್ಲ. ಬಟ್ ಅವಾಗ ನಿಮ್ಗೆ ಏನು ಬರುತ್ತೆ? ಅಹಂಕಾರ ಬರುತ್ತೆ. ಆಟೋಮೆಟಿಕಲಿ ಬರುತ್ತದೆ. ಹೇಗೆ ಬರುತ್ತೆ ಗೊತ್ತಾಗೋದಿಲ್ಲ. ನೀವು ಅನ್ಕೊಂಡಿದ್ದೆಲ್ಲ ಸಿಗ್ತಾ ಅಂದಿದ್ಮೇಲೆ ಅವಾಗ ನಿನಗೆ ಏನು ಬ್ಯಾನೆ ಇರುತ್ತೆ? ಏನು ನೋವು ಇರೋದಿಲ್ಲ. ಎಲ್ಲನೂ ಸಿಗ್ತಾ ಇದೆ. ಅವಾಗ ನೀವು ಕೋರಿಕೆ ನಿಮಗೆ ಇದು ಬೇಕು ಅಂತ ನಿಮ್ಗೆ ಅಸಲು ಏನಿಲ್ಲ, ಸಿಕ್ಕಿದೇ ಬೇಕು. ಹೀಗೆ ನಿನಗೆ ಅನ್ಕೊಂಡಿದ್ದೆಲ್ಲ ಸಿಗ್ತಾ ಇದ್ದಾಗ ನೀನು ಯಾರಿಗೆ ಕೇಳೋದಿಲ್ಲ. ಒಂದು ಅಹಂಕಾರ ಬಂದೇ ಬರುತ್ತೆ. ಸೊ ಇವಾಗ ಇದ್ದಿದ್ದ ಲೈಫು ಯಾವಾಗಲೂ ಒಂದೇ ರೀತಿ ಇರುತ್ತಾ ಅಂತಂದರೆ ಇರಲ್ಲ. ಸಾಧ್ಯ ಇಲ್ಲ ಮಾತುಗಳು. ಅದು ಒಂದು ಟೈಮ್ ಇರುತ್ತೆ ನಿಂದು. ಈ ಟೈಮ್‌ನಲ್ಲಿ ನೀನು ಏನು ಮಾಡಿದ್ರು ಅದು ಸಕ್ಸಸ್ ಆಗ್ತಾ ಇದ್ದ ಅಂದ ತಕ್ಷಣ ನೀ ಏನು ಬೇಕಾದರೂ ಮಾಡು. ಸಕ್ಸಸ್ ಆಗುತ್ತೆ. ಯಾಕಂದರೆ ನಿನ್ನ ಟೈಮ್ ಚೆನ್ನಾಗಿದೆ. ಆ ಟೈಮ್‌ನಲ್ಲೇ ಮಾಡು. ಬಟ್ ನಿನಗೆ ಯಾವಾಗಾದರೂ ಲಾಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡು, ಆವಾಗಲೇ ನೀನು ನೆಗೆಟಿವಿಟಿ ತೊಗೊಳಕ್ಕೆ ಹೋಗಬೇಡ. ನೆಗೆಟಿವಿಟಿನಲ್ಲಿ ಇರಬೇಡ. ಅದರ ಬಗ್ಗೆ ನೀನು ಥಿಂಕ್ ಮಾಡಬೇಡ. ಸಪೋಸ್ ನಿಮ್ಗೆ ಒಂದು ಎಕ್ಸಾಂಪಲ್ ಹೇಳ್ಬೇಕಾಗಿದ್ರೆ ನೀವು ಯಾವಾಗಾದರೂ ಪಾಸಿಟಿವಿಟಿ ಅನ್ಕೊಂಡಿದ್ದೆಲ್ಲ ಸಿಗ್ತಾ ಇದೆ. ನಿಮಗೆ ಏನು ಪ್ರಾಬ್ಲಮ್ ಇಲ್ಲ ಲೈಫ್‌ನಲ್ಲಿ ತುಂಬ ಚೆನ್ನಾಗಿದೆ. ಅವಾಗ ನೀನು ಯಾರಿಗಾದರೂ ನೆನೆಸ್ತೀರಾ? ಯಾರಿಗಾದರೂ ದೇವರಿಗಾದರೂ ಇಲ್ಲ ಯಾರಿಗಾದರೂ ನೆನೆಸ್ತೀರಾ? ಎಲ್ಲ ಮಾತ್ರ ಚೆನ್ನಾಗಿದೆ. ಅವಾಗ ನಿನಗೇನೂ ಕಷ್ಟನೇ ಇಲ್ಲ. ಅವಾಗ ಯಾರಿಗೆ ನೆನೆಸ್ತೀರಿ? ಯಾರಿಗೆ ನೆನೆಸೋದಿಲ್ಲ. ಯಾವಾಗ ನಿನ್ನ ಕಷ್ಟ ಬಂದಿರುತ್ತೋ, ಯಾವಾಗ ನಿನ್ನ ವ್ಯಾಪಾರದಲ್ಲಿ ಲಾಸ್ ಆಗುತ್ತೋ, ಆವಾಗ ನಿನಗೆ ಎಲ್ಲರ ಜೊತೆ ಮಾತಾಡೋದೇ ಆಗಲಿ, ಎಲ್ಲರ ಜೊತೆ ನಿನಗೆ ಕೇರ್ ಮಾಡೋದಾಗಲಿ, ಇವೆಲ್ಲ ಭಾವನೆಗಳು ಬರುತ್ತವೆ. ಒಬ್ಬ ವ್ಯಕ್ತಿ ನಿನ್ನ ಹತ್ರ ಬಂದು ಆತನ ಲೈಫ್ ಸ್ಟೈಲ್ ಹೇಳಿದಾಗ, ಆತನ ಬಗ್ಗೆ ಇಲ್ಲ ಆತನ ಲೈಫ್ ಸ್ಟೋರಿ, ಫೇಲ್ಯೂರ್, ಬಿಸ್ನೆಸ್‌ನಲ್ಲಿ ಲಾಸ್ ಆಗಿದೆ ಅವೆಲ್ಲ ನಿನಗೆ ಹೇಳಿದಾಗ, ಸೊ ನಿನಗೊಂದು ನೆನಪು ಬರುತ್ತೆ. ಅವನ ಥರ ಬಿ ನಮಗೆ ಬಿ ಆಗುತ್ತೇನೋ ಅಂತ ನೆಗೆಟಿವ್ ಥಾಟ್ ಬಂದೇ ಬರುತ್ತೆ. ಸೊ ಅವು ಬಂದ ಕೂಡಲೇ ನೂರಾರು ಡೌಟ್‌ಗಳು ಬಂದೇ ಬರುತ್ತೆ ನೆಗೆಟಿವಿಟಿ. ಅವನು ಹೇಳೋದಕ್ಕಿಂತ ಮೊದಲು ನೀನು ತುಂಬ ಚೆನ್ನಾಗಿದೆ. ಅವನು ಹೇಳಿದ ಮೇಲೆ ನಿನ್ನ ಮೈಂಡ್ ಖರಾಬ್ ಆಗ್ತದೆ. ಆವಾಗ ಒಂದು ನಿನ್ನ ಭಯ ಸ್ಟಾರ್ಟ್ ಆಗ್ತಾ ಇದೆ. ಸೊ ನನಗೂ ಇಂಥ ಲೈಫ್ ಆಗುತ್ತೇನೋ ಅಂತ. ನೀನು ಕೇಳೋದಕ್ಕಿಂತ ಮೊದಲು ನಿನ್ನ ಮೈಂಡನ್ನು ತುಂಬ ಚೆನ್ನಾಗಿತ್ತು. ಯಾವಾಗ ನೀನು ನೆಗೆಟಿವಿಟಿ ತೊಗೊಂಡಿಯಲ್ಲ ಆವಾಗ ನಿನ್ನ ಮೈಂಡನ್ನು ಖರಾಬ್ ಆಗಿದೆ. ಒಬ್ಬ ವ್ಯಕ್ತಿ ಹತ್ರ ನೀನು ಫಸ್ಟ್ ಆಫ್ ಆಲ್ ಅವ್ರು ಏನು ಹೇಳುತ್ತಿದ್ದಾರೆ ಅನ್ನೋದು ಫಸ್ಟ್ ತಿಳಿಬೇಕು ನಾವು. ಏಕೆಂದರೆ ಪ್ರತಿಯೊಂದು ಸಮಸ್ಯೆದಲ್ಲಿ ಹೋಗ್ಲಕ್ಕೆ ಹೋಗ್ಬಾರ್ದು. ನೆಗೆಟಿವಿಟಿ ಎಲ್ಲಿರುತ್ತೋ ಅಲ್ಲಿ ಹೋಗ್ಲಕ್ಕೆ ಹೋಗ್ಬಾರ್ದು ಜಾಸ್ತಿ. ಯಾಕೆಂದರೆ ಆವಾಗ ನೀನು ಎಷ್ಟು ಪಾಸಿಟಿವ್ ಆಗಿದ್ರೂ ಕೂಡ ನೆಗೆಟಿವಿಟಿ ನಿಮಗೆ ಮೈಂಡಲ್ಲಿ ತಲೆಗೆ ಸುತ್ತೆ ಆಗುತ್ತೆ. ನೀವು ಏನಾದರೂ ಒಂದು ಕೆಲಸ ಮಾಡಬೇಕು ಅಂದಾಗ ಇನ್ನೊಬ್ಬರಿಗೆ ಕೇಳೋಕ್ಕೆ ಹೋಗಬೇಡಿ. ಯಾಕೆಂದರೆ ಅವರು ನೆಗೆಟಿವಿಟಿನೇ ಹೇಳೋದು ಜಾಸ್ತಿ ಜನ. ಅವಾಗ ಅವ್ರು ಕೇಳೋದಕ್ಕಿಂತ ಮೊದಲು ನೀನೊಂದು ತುಂಬ ಹುಷಾರಾಗಿದ್ದಿ. ಮಾಡಬೇಕಂತ ಮನಸ್ಸಿತ್ತು. ಬಟ್ ಒಬ್ಬ ವ್ಯಕ್ತಿ ಇದು ಮಾಡಬೇಕು ಅಂತ ಕೇಳಿದಾಗ ಅವರು ನೆಗೆಟಿವಿಟಿ ಹೇಳಿದಾಗ ನಿನ್ನ ಬಗ್ಗೆ ಇಲ್ಲ, ನೀನು ಮಾಡಬೇಕಂತ ಕೆಲಸಗಳ ಬಗ್ಗೆ ನೆಗೆಟಿವಿಟಿ ಹೇಳಿದಾಗ ಅವಾಗೇ ನಿನ್ನ ಮನಸ್ಸು ನೋವಾಗುತ್ತೆ. ಇದು ಮಾಡಬೇಕಾ ಮಾಡಬಾರ್ದಾ ಅಂತ ನಿನ್ನ ಡೌಟ್ ಬರುತ್ತೆ. ಇವೆಲ್ಲ ನೂರಾರು ಡೌಟಿನಿಂದ ಯಾರಿಗೆ ಕೇಳೋಕ್ಕೆ ಹೋಗ್ಬಾರ್ದು. ಸೊ ನೀನು ಎಲ್ಲರಿಗಿಂತ ಇಂಪಾರ್ಟೆಂಟ್ ಒಂದು ನೆನಪಿಟ್ಟುಕೊಳ್ಳಿ. ಅವರಿಗೆ ಇವರಿಗೆ ಕೇಳೋ ಬದಲು ನಿನ್ನಲ್ಲಿ ಒಬ್ಬ ಇದ್ದಾನೆ, ತುಂಬ ಒಳ್ಳೆಯವನಾಗಿದ್ದಾನೆ, ಅವನಿಗೆ ಕೇಳಿ. ಒಂದು 10 ನಿಮಿಷ ಕುಂತು ಪ್ರಶಾಂತವಾಗಿ ಇದ್ದು ನಿನ್ನ ಮನಸ್ಸಿಗೆ ನೀನು ಕೇಳೋಕು, ನಾನು ಇದು ಮಾಡೋದು ಸರಿನಾ ಇಲ್ಲ, ಇದು ಮಾಡಿದರೆ ಎಷ್ಟುವರೆಗೂ ಕರೆಕ್ಟು, ಎಷ್ಟುವರೆಗೂ ಸುಳ್ಳು, ಇವೆಲ್ಲ ಕೇಳುತ್ತೆ. ಯಾಕಂದರೆ ಅವನು ನೀನು ಮೋಸ ಮಾಡೋದಿಲ್ಲ. ಒಬ್ಬ ವ್ಯಕ್ತಿನ ಮೋಸ ಮಾಡ್ಬೋದೇನೋ, ಬಟ್ ನಿನ್ನ ಹತ್ರ ಒಳಗೆ ಇರೋನು ಯಾವತ್ತೂ ಮೋಸ ಮಾಡೋದು. ಅವ್ರ ಮಾತು ಕೇಳಿದಾಗ ಮಾತ್ರ ನಿನ್ನ ಲೈಫ್‌ನಲ್ಲಿ ಯಾವತ್ತೂ ಫೇಲ್ ಆಗೋದೇ ಇಲ್ಲ. ಅವನು ಹೇಳ್ತಾನೆ ಇರ್ತಾನೆ, ಬಟ್ ನೀವು ಕೇರ್ ಮಾಡ್ತಾ ಇರಿ. ಸಬ್ಕಾನ್ಷಿಯಸ್ ಮೈಂಡು ನೀನು ಏನು ಕೊಡ್ತಿ, ನೀನು ಏನು ನೋಡ್ತಿ ಅದೆಲ್ಲ ಜಸ್ಟ್ ನೀವು ಕೊಟ್ಟಿದ್ದಾಗ ಅದ್ರ ಕೆಲಸ ಅದೇ ಮಾಡುತ್ತೆ. ಏನು ಅಂತಂದರೆ ನಿಮ್ಮ ಜೀವನದಾಗ ಬದಲಾವಣೆ ಮಾಡ್ಕೋಬೇಕು ಅಂದಾಗ ನೀವು ಯಾರ ಬಗ್ಗೆ ತಲೆ ಕೆಡಿಸ್ಕೊಂಬಂದಾಗ ನಿನ್ನ ಇಷ್ಟ ಬಂದಿದ್ದು ಮಾಡು. ನೀನು ಹತ್ರ ಯಾರೂ ಇಲ್ಲ ಅಂತ ಮಾಡು. ನಿನ್ನ ಲೈಫ್‌ನಲ್ಲಿ ಸಕ್ಸಸ್ ಆಗೋವರೆಗೂ ನೀನು ಸೈಲೆಂಟ್ ಆಗಿರು. ಇನ್ನೊಬ್ಬರ ಬಗ್ಗೆ ಥಿಂಕ್ ಮಾಡೋಕ್ಕೆ ಹೋಗಬೇಡ. ಮಾಡೋ ಮುಂದೆ ಭಯ ಅನ್ನೋದು ಇರುತ್ತೆ. ಆ ಭಯವನ್ನು ತೆಗೆದುಹಾಕಿದರೆ ರಿಯಲ್ ಲೈಫ್ ಸ್ಟೋರಿ ಆ ಥರ ನೀವು ಇರಬೇಕು. ಎಲ್ಲಿ ನಟನೆ ಮಾಡಬಹುದು. ಇವೆಲ್ಲ ನೀನು ಸಕ್ಸಸ್ ಆಗಬೇಕು ಅಂದರೆ ಇವೆಲ್ಲ ನಿನ್ನ ಹತ್ರ ಇರಬೇಕು. ಇವೆಲ್ಲ ನೀನು ಫಾಲೋ ಮಾಡಿದರೆ ಮಾತ್ರ ನೀನು ಸಕ್ಸಸ್ ಆಗುತ್ತೆ. ಅರ್ಥ ಆಯ್ತಾ ಫ್ರೆಂಡ್ಸ್? ಇಲ್ಲಿಯವರೆಗೂ ನೀವು ಸಮಯ ಕೊಟ್ಟು ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು.